ಡರ್ಲಿಂಗ್ಸ್, ಯಾಕೋ ಬೋರ್ ಹೊಡಿತೈತೆ, ಒಂದು ಕ್ರೇಜಿಯಾಗಿ ಟ್ರಿಪ್ ಪ್ಲಾನ್ ಮಾಡೋಣ. ಕ್ರೇಜಿ ಅಂದರೆ ಆ ಥರ ಈ ಥರ ಕ್ರೇಜಿ ಅಲ್ಲ, ಗ್ಯಾಂಗ್ ವೆಯ್ಟ್ ಮಾಡ್ತೈತೆ. ಕ್ರೇಜಿಯಾಗಿ ಮಾಡೋಣ ಬರ್ರಿ. ಮಚಾ, ಹಾಯ್ 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 ಹಾಯ್. ಸಮಾಚಾರ ಏನಾಯ್ತು ಗೆಟಪ್? ಅಣ್ಣ ಬೆಳಗ್ಗೆಯಿಂದ ಏನಿದು ಎಲ್ಲಿ ಎತ್ಕ ಬಾಯ್ಲೆ? ಏನಾಯ್ತು ಗೆಟಪ್? ಚೆನ್ನಾಗಿಲ್ಲ. ಸೂಪರ್ ಸೂಪರ್. ಏನೋ ಇವನು ಬೆಳಗ್ಗೆ ಹೆವಿ ದೋಷ ಬೆಳಗ್ಗೆಯಿಂದ ಅಣ್ಣ ಇರ್ಬೇಕಲ್ಲ. ಯಾಕ ಮಕ್ಕದಲ್ಲಿ ಬಿಡ್ಲು ತದ್ದಲ್ಲ. ನಿಮ್ಗೆಲ್ಲಾರ್ಗು ಒಂದು ಕ್ರೇಜಿ ನ್ಯೂಸ್. ಏನ್ ಮಚ್ಚ, ಎಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಒಳ್ಳೇದು. ಎಲ್ಲಿ? ಓಕೆ, ಚೆನ್ನಾಗೈತು. ಹೋಗೋಣ. ಗೆಸ್ ಮಾಡಿ ಎಲ್ಲಿ ಅಂತ. ಇಲ್ಲಿ ಗೋವಾ, ಪಾಂಡಿಚೇರಿ. ಎಲ್ಲೇ? ಔಟ್ ಆಫ್ ಕಂಟ್ರಿ. ಔಟ್ ಆಫ್ ಕಂಟ್ರಿ? ನಮ್ದೇ ಬಿಟ್ಟು ಬೇರೆ ದೇಶಕ್ಕೆ. ಪಾಸ್ಪೋರ್ಟ್ ಆಯ್ತಾ? ಪಾಸ್ಪೋರ್ಟ್ ಆಯ್ತಾ? ಇಲ್ಲ, ಪಾಸ್ಪೋರ್ಟ್ ಸೈಜ್ ಫೋಟೋ ಅಲ್ಲ, ಪಾಸ್ಪೋರ್ಟ್ ಆಯ್ತಾ? ಪಾಸ್ಪೋರ್ಟ್ ಇಲ್ಲ, ಬಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಪಾಸ್ಪೋರ್ಟ್ ಮಾಡಿಸ್ಕೋಬೇಕಾಗ್ತದೆ. ಆಗೋ ಕೆಲಸಗಳು ಮಾತಾಡೋ ಸದ್ಯಕ್ಕೆ. ಆಯ್ತಾ? ಓಕೆ. ಏನ್ ಗೊತ್ತಾ, ಪಾಂಡಿಚೇರಿ ತಾನೆ? ನೋ, ಪಾಂಡಿಚೇರಿ ಅಲ್ಲ, ಗೋವಾ ಅಲ್ಲ. ಹೇಳೋದ್ ಕೇಳೋ ಒಂದ್ ನಿಮಿಷ. ಯಾವ್ದು ಇದೆ? ಲೇ ಹೋದವ್ರೋಗನ ಏಯ್ ಇರ ಒಂದ್ ನಿಮಿಷ ಹೇಳಕ್. ಒಂದ್ ನಿಮಿಷ ಹೇಳೋದ್ ಕೇಳೋ. ಏನೈತಿ ಇಲ್ಲ. ಈ ಸತಿ ಪಾಂಡಿಚೇರಿನೂ ಅಲ್ಲ, ಗೋವಾನೂ ಅಲ್ಲ. ಸರಿ, ಈ ಸತಿ ಪ್ಲಾನ್ ಮಾಡೋ ಟ್ರಿಪ್ ತಿರುಪತಿಗೆ. ಹೇಳೋದ್ ಒಂದ್ ನಿಮಿಷ ಹೇಳೋ ಗಂಟ ಕೇಳ್ರೋ. ಒಂದ್ ನಿಮಿಷ ಕೇಳ್ರೋ. ಒಂದ್ ನಿಮಿಷ ಒಂದ್ ನಿಮಿಷನು ಮಚಾ. ಹೋದ ವರ್ಷ ಎಲ್ಲ ದರಿದ್ರವಾಗಿ ನಡೆದೈತೆ. ಈ ವರ್ಷ ಸ್ವಲ್ಪ ಒಂದ್ ಫಸ್ಟ್ ಟ್ರಿಪ್ ಒಂದು 2-3 days ಟ್ರಿಪ್ ಆಯ್ತಾ. ಭಕ್ತಿಯಿಂದ ಸ್ಟಾರ್ಟ್ ಮಾಡೋಣ. ಭಕ್ತಿಯಿಂದ ಅರ್ಥ ಮಾಡ್ಕೊಳ್ರು. ಅರ್ಥ ಯೋಚನೆ ಮಾಡಿದ್ರೆ ಇನ್ ಹೇಳೋದು ಕರೆಕ್ಟ್ ಆಗಿ ಆಯ್ತು. 365 days 2025 ವೇಸ್ಟ್. ಹೆಂಗಿದ್ರು ಏನು ಕೆಲ್ಸಕ್ ಬಂದಿಲ್ಲ. ಈ ವರ್ಷ ಆದ್ರೂ ದೇವ್ರೆ ಉದ್ಧಾರ ಮಾಡಪ್ಪ ಅಂತ ಸ್ಟಾರ್ಟ್ ಮಾಡೋಣ. ಆಯ್ತಾ, ಬೇಡ್ಕೊ ಬರೋಣ. ಬಟ್ ಸಮಾಧಾನ ಇನ್ನೊಂದ್ ಐತೆ. ನಾನ್ ಗೊತ್ತಾ ಟ್ರಿಪ್ ಪ್ಲಾನ್ ಮಾಡಿ ಏನಾದ್ರು ಒಂದು ಪ್ಲಾನ್ ಮಾಡ್ತೀಯ ಅಂತ. ಏನು ಈ ಸತಿ ಏನಿಟ್ಟಿದ್ಯಪ್ಪ? ಹೌದು, ದೊಡ್ಡದಾಗಿ ಇಕ್ಕಿರ್ತಾನ ಮಾತ್ರ ಹೇಳಪ್ಪ. ಫ್ರಿಜ್ ಅಲ್ಲೆಲ್ಲ ಅದೇ ತರ ಮಾಡ್ತಾನೆ. ಒಂದ್ ನಿಮಿಷ ಹೇಳೋ ಗಂಟ ಕೇಳ್ರು. ಈ ಸತಿ ನಾವ್ ಸುಮ್ನೆ ತಿರುಪತಿ ಹೋಗ್ತಾ ಇಲ್ಲ. ತಿರುಪತಿ ಹೋದ್ರೆ ನಾವು ಒಂದ್ ಕ್ರೇಜಿಯಾಗಿ ಒಂದು ಗೇಮ್ ಪ್ಲಾನ್ ಮಾಡೋಣ ಅಂತ ಇದೀವಿ. ನಾವು ದೇವಸ್ಥಾನಕ್ಕೆ ಕ್ರೇಜಿಯಾಗಿ ಒಂದು ಗೇಮ್ ಪ್ಲಾನ್ ಮಾಡೋಣ ಅಂತ. ಗೇಮ್ ಏನಂದ್ರೆ 3 levels ಗೇಮ್. ಓಕೆ. ಆ 3 levels ಅಲ್ಲಿ ಯಾರು ವಿನ್ ಆಗ್ತಾರೋ, ಒಬ್ಬ ವಿನ್ ಆಗ್ತಾನೆ. ಅವನೊಬ್ಬ ಬಿಟ್ಟಿ ಇನ್ನು 3 ಜನ ಯಾರು ಸೋತಿರ್ತಾರಲ್ಲ, ಅವ್ರ 3 ಜನ ಗುಂಡೋಡ್ಸ್ಬೇಕು. ನಾವು ಬರಲ್ಲ. ಒಂದ್ ನಿಮಿಷ ನಮಸ್ಕಾರ. ಇದಕ್ಕೆಲ್ಲ ಒಂದ್ ನಿಮಿಷ ಹೇಳೋ ಗಂಟ ಕೇಳ್ರು. ಇನ್ನೂ ಕೂಡ ಲೇ ಒಂದ್ ನಿಮಿಷ ಹೇಳೋ ಗಂಟ ಕೇಳ್ರು. ನಂದು ಕ್ಲೈಂಟ್ ಮೀಟಿಂಗ್ಸ್ ಇರುತ್ತೋ, ಅರ್ಥ ಮಾಡ್ಕೊಳ್ಳೋ. ಲಾಸ್ಟ್ ಗುಂಡೋಡ್ಸಿದ್ದು ನಾನ್ ಯಾವ್ದೋ 3ನೇ ಕ್ಲಾಸ್ 2ನೇ ಕ್ಲಾಸ್ ಓಡಿಸಿದ್ ನಾವು. ನೀನು ಸ್ಕೂಲ್ ಟೈಮ್ ಯಾವ ಚಿಕ್ಕ ವಯಸ್ಸಲ್ಲಿ? ನೀನು ನಾನು ಮೊನ್ನೆದಾಗ ಹೋಗಿ ಓಡಿಸ್ಕೊ ಬಂದಿರೋ. ಮಾತ್ ಕೇಳಿ ನಿಜ ಹೇಳ್ತೀನಿ, ಕ್ರೇಜಿ ಟ್ರಿಪ್ ಆಗತ್ತೆ ಇದು. ಬಟ್ ಕಷ್ಟ ಮಚ್ಚ. ಏನ್ ಆಗಲ್ಲ, ಓಡಿಸೋದಲ್ಲ. ಒಂದ್ ಪರವಾಗಿಲ್ಲ, ಏನ್ ಪರವಾಗಿಲ್ಲ. ಸರ್ ನಿನ್ ಗೆದ್ರೆ ನೀನ್ ಓಡ್ಸಲ್ಲ, ಟ್ರೈ ಮಾಡಿ ಗೆಲ್ಲಕ್ಕೆ. ಗೆದ್ರೆ ಸರಿ, ಗೆಲ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನೀನು ಫಸ್ಟ್ ನೀನ್ ಸರಿ ಇಲ್ಲ. ನೀನ್ ಏನೇನ್ ಗೇಮ್ ಇಡ್ತೀವಿ, ಹೆಂಗ್ ಬೇಕೋ ಮಾಡ್ಕೊಂಡ್ಬಿಡ್ತೀನಿ ಕಳ್ಳನ್ ಮಗ. ನೋಡಪ್ಪ, ನಾನು ಹೇಳ್ತಾ ಇಲ್ಲ, ನಾನು ಅಷ್ಟೇ. ನಾನು ಗೇಮ್ ಆಡ್ತೀನಿ. ನಾನು ಓಡಿಸ್ಲೇಬೇಕಲ್ಲ. ನಾನು ಗೆದ್ದಿಲ್ಲ ಅಂದ್ರೆ ನಾನು ಓಡಿಸ್ಲೇಬೇಕು. ಹಂಗಂತ್ಯಾ? ಲವ್ ಯಾಕೋ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ ಮಚ್ಚ, ನೀನು ಕಾಂಪಿಟೇಷನ್ ಏನೋ ಹೇಳ್ದೆ. ಅಕಸ್ಮಾತ್ ನಾನು ಗುಂಡೋಡ್ಸ್ಮೇಲೆ ಅದು ಹೆಂಗಿರ್ತೀನೋ ಅಂತ ನನಗೆ ಇಮ್ಯಾಜಿನ್ ಮಾಡಿದ್ರೆ ನನಗೆ ಒಂಥರ ಇದೆ. ಇನ್ನು ಆಫೀಸ್ ಬೇರೆ ಹೋಗ್ಬೇಕು, ಅಲ್ಲಿ ಹುಡುಗಿರು ನೋಡ್ತಾರೆ. ಅದೇ ಯೋಚನೆ ಮಾಡ್ತಿದ್ದೆ ಏನ್ ಮಾಡೋದು ಅಂದ್ಬಿಟ್ಟು. ನೀನೇನೋ ಯೋಚನೆ ಮಾಡ್ತಾ ಇದೀಯಾ? ಅಲ್ಲೋ ಹೇಳಿಲ್ಲ ಕೇಳಿಲ್ಲ ಕಾಂಪಿಟೇಷನ್ ಅಂತ ಏನೋ ಹೇಳ್ಬಿಟ್ಟೆ.
ನಾಳೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಅಲ್ಲ ಆಗಿರ್ಬೇಕು. ನಾರ್ಮಲ್ ಆಗಿ ಒಂಥರ ಇರ್ತೀವಿ ನೋಡೋದಕ್ಕೆ. ಗುಂಡೋಡಿಸ್ಕೊಂಡ್ಮೇಲೆ ಹೆಂಗಿರ್ತೀವೋ ಅದಲ್ದಿರೋ ಬಿಸ್ನೆಸ್ ಮೀಟಿಂಗ್ಸ್ ಹೆಂಗೋ ಮಾಡೋದು, ಎಲ್ಲೋ ಕ್ಲೈಂಟ್ಸ್ ಹತ್ರ ಹೆಂಗ್ ಮೀಟ್ ಆಗೋದು ಹಂಗೆ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀನಿ. ಥಿಂಕ್ ನೀನ್ ಹೆಂಗೋ ಹೂ ಅನ್ಬಿಟ್ಟೆ ಮತ್ತೇನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ಮೊನ್ನೆದ ಹೋಗಿ ಬಂದಿದ್ದೆ, ಹಿಂದೆ ಓಡಿಸಿದ್ದೀನಿ, ಮತ್ತೆ ಓಡಿಸ್ಬೇಕಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡೋಣ ಅಂತ. ಇದನ್ನೆಲ್ಲ ಸೋಲ್ಸ್ಬಿಟ್ಟು ನಾನೇ ಗೆದ್ಬಿಟ್ರೆ ಕ್ರೀಜ್ ತಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನನಗೆ ತಲೆ ಕಟ್ಟಾಗಿದ್ದೆ. ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಬೆಳಗ್ಗೆ 5 ಗಂಟೆಗೆ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಕ್ವಾಟ್ಲೆ ಕೊಟ್ಟು ರೆಡಿ ಮಾಡಿಸಿದ್ದೀನಿ. ಎಲ್ಲಿಗೆ? ಕ್ರೇಜಿ ಆಗಿರೋ ಟ್ರಿಪ್ಗೆ ಹೋಗಕ್ಕೆ. ಸೊ ನಾನು ಎದ್ದು ರೆಡಿ ಆಗಿದ್ದೀನಿ. ನನ್ನ ಫ್ರೆಂಡ್ಸ್ಗೂ 5 o'clock ಎದ್ದು ರೆಡಿ ಮಾಡಿಸಿ ಇವಾಗ ತಾನೇ ಅವ್ರನ್ನ ಪಿಕಪ್ ಮಾಡ್ಕೊಳ್ಳೋಣ ಅಂತ OLX ಅವ್ರ ಮನೆ ಹತ್ರ ಬಂದಿದ್ದೀನಿ. ಇವಾಗ ಟೈಮ್ 6:15. 6 o'clock ಬೇಡ ಅನ್ಕೊಂಡೆ, ಅದಕ್ಕೆ ಅವ್ರಿಗೆ 5 o'clock ಫೋನ್ ಮಾಡಿದ್ದೀನಿ. ಆದ್ರೂ ಟೈಮ್ ಸೆನ್ಸೇ ಇರಲ್ಲ ನನ್ನ ಫ್ರೆಂಡ್ಸ್ಗೆ. ಅದಕ್ಕೆ ನಾನೇ ಅವ್ರಿಗೆ 5 o'clock ಫೋನ್ ಮಾಡಿ ಕ್ವಾಟ್ಲೆ ಕೊಟ್ಟಿದ್ದಕ್ಕೆ ಇವಾಗಾದ್ರೂ ರೆಡಿ ಆಗಿದ್ದಾರೆ. ಇವಾಗ OLX ನ ಪಿಕಪ್ ಮಾಡ್ಕೊಂಡು ನೆಕ್ಸ್ಟ್ ಮಸ್ಕ್ ಮಾಮನ ಪಿಕಪ್ ಮಾಡ್ಕೊಂಡು ಅದಾದ್ಮೇಲೆ ಲಂಗನ್ನ ಪಿಕಪ್ ಮಾಡ್ಕೊಂಡು ಸಿಗೋಣ. ನೋಡಿ ಇಲ್ಲಿ ನನ್ನ ಫ್ರೆಂಡ್ಗಂತೂ ಟೈಮ್ ಸೆನ್ಸೇ ಇರಲ್ಲ. ಓ, ಫಸ್ಟ್ ಪ್ಯಾಕೇಜ್ ಪಿಕಪ್. ನನ್ನ ಫ್ರೆಂಡು ಬೇಕು ಅಂತ ಹೇಳ್ಬಿಟ್ಟು ಬಿಲ್ಡಪ್ ಆಗಿ ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ತೋರ್ಸಕ್ಕೆ ನಾನು ಮತ್ತೆ ಹೋಗ್ಬಿಡ್ತೀನಿ ಮಚ್ಚ. ಹೀರೋ ಲೆವೆಲ್ ಎಂಟ್ರಿಯಲ್ಲಿ ಸೀನ್ ತೆಗಿಬೇಕಂತೆ ಅವನ್ನ. ಯಾವ ಲೆವೆಲ್ ಅಲ್ಲೇ? ಹೀರೋ ಲೆವೆಲ್. ಬಂದ ಅವರಬ್ಬರೇ ಬರ್ತಾರೆ. ಅಯ್ಯಯ್ಯಯ್ಯಯ್ಯೋ ಅಮ್ಮಲೇ ಬಂದ ಸೈಟ್ಗಳು ಮಾರೋನ್ ಬಂದ. ಏನು ಏನಕ್ಕೆ ಮತ್ತೆ ಹೋಗಿದ್ದೆ, ಮತ್ತೆ ಬಂದಿದ್ದೆ ನೀನು? ಅನ್ಕೊಂಡೆ ಪ್ಯಾಂಟ್ ತಗೊಳೋದಕ್ಕೆ ಹೋದೆ. ಏನೋ ಹೀರೋ ಬಿಲ್ಡಪ್ ಅಂತ ಏನೋ ಅಂತ ಇದೆ. ನಾನೇನೋ ಹೇಳಿದೆ. ನೋ ತಿನ್ಸ. ಎಸ್, ಬಂದಿದ್ದಾಯ್ತು. ಲಾಸ್ಟ್ 6 ಗಂಟೆಗೆ ಬರ್ತೀನಿ ಅಂತ 7 ಗಂಟೆಗೆ ಬಂದವ್ರೆ. ಏನು ಟ್ರಿಪ್ ಮ್ಯಾನೇಜ್ ಫಸ್ಟ್ ನಿನ್ಗೆ ಹೇಳ್ಬೇಕು ತೇಜ. 5 ಗಂಟೆಗೆ ಫೋನ್ ಮಾಡಿದ್ನು ನೀನು. ನೆಕ್ಸ್ಟ್ ಪ್ಯಾಕೇಜ್ ಪಿಕಪ್ ಮಾಡ್ಕೋಣ. ಅದು ಹೈಲೈಟ್ ಪ್ಯಾಕೇಜ್, ಅದು ಡೈಮಂಡ್ ಪ್ಯಾಕೇಜ್. ಪಾಪ 5 ಗಂಟೆಗೆ ಫೋನ್ ಮಾಡಿ ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟವ್ರೆ, ಮಲ್ಕೊಂಡ್ಬಿಟ್ಟು ಬಂದ ತಕ್ಷಣ ಫೋನ್ ಮಾಡಿದ್ರೆ ರೋಡ್ ಬಾರಂತ ಬರ್ತಾ ಇದೀನಿ ಅಲ್ಲ ಮಕ್ಳು. ಎಷ್ಟು ಟೈಮ್? 7 ಗಂಟೆ ಆಗ್ತಾ ಇದ್ದು. 4 ಗಂಟೆಗೆ ಕೆಪ್ಸಿ ನಾ ಮಕ್ಳು ಬಡ್ಡಿ ನಾ ಮಕ್ಳು ನೀವ ಚೊಪ್ಲಿ ಹಾಕೊಂಡು ಅಪ್ಪು ಮಾದು ಬ್ರಾಂಡೆಡ್ ಅಪ್ಪ ನೋಡ್ಕೋ. ಬ್ರ್ಯಾಂಡ್ ಬಗ್ಗೆ ಗೊತ್ತಿರೋರಾದ್ರೆ ನೋಡಿ ಇದು ಪೋಮಾ ಅಂತಾರೆ, ಗೊತ್ತಿಲ್ದಿರ ಇರೋರು ನೈಕ್ ಅಂತ ಬ್ರ್ಯಾಂಡ್ ನನಗೇನಾ ಸರಿ. ಸಕ್ಸಸ್ಫುಲಿ ಥರ್ಡ್ ಪ್ಯಾಕೇಜ್ ಪಿಕಪ್. ಸ್ಪೆಷಲ್ ಡೈಮಂಡ್ ಪ್ಯಾಕೇಜ್. ಡರ್ಲಿಂಗ್ಸ್, ಇವತ್ತು ನಾವು ಬಂದಿರೋ ಕಾರ್ ನೋಡ್ತೀರಾ? ಅಂತ ಇಂತ ಒಂದು ಒಳ್ಳೆ ಸ್ಪಾಟ್ ಸಿಕ್ಕಿದೆ. ಇಲ್ಲಿ ಬಂದ್ಬಿಟ್ಟು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನಾವು ಮಾಡ್ತಾ ಇರೋ ಕ್ರೇಜಿ ಟಾಸ್ಕ್ ಏನು, ನಾವ್ ಇವತ್ತೇನೇನ್ ಮಾಡ್ತಾ ಇದೀವಿ ಅನ್ನೋದು ಡಿಸ್ಕಸ್ ಮಾಡೋಣ. ಒಂದು ಚಾಯ್ ಕುಡಿತಾ. ಬಟ್ ಈ ಪ್ಲೇಸ್ ನ ನೋಡಿದ್ರೆ ನೀವು 100% ಕಳ್ದೋಗ್ತೀರಾ. RCB ಫ್ಯಾನ್ಸ್ ಅಂತೂ ಬರೀ ಇಲ್ಲಿ ಒಂದು ಟೀ ಕುಡಿಯೋಕಲ್ಲ, ಸ್ಪಾಟ್ ನೋಡಕ್ಕೆ ಬರ್ತೀರಾ. 100% ಸ್ಪಾಟ್ ನೋಡೋಕ್ಕೋಸ್ಕರ ಬರ್ತೀರಾ. ಬನ್ನಿ ನೋಡೋಣ. ಎಲ್ಲೇ ಹೋದ್ರೆ ಯಾರೋ ಒಬ್ಬ ದೇವರ ಸಿಗ್ತಾರಲ್ಲ. ಹೊಸ ಪಾರ್ಟ್ನರ್ ಅಂತ ದೇವದಾಸ. ನೀನೊಂಥರ ಸುಕುಮಾರಿ, ಶುರುವಾಗಿದೆ ಪ್ರೀತಿ ಲಗೋರಿ. ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ. ಐ ಲವ್ ಯು, ಯು ಲವ್ ಮೀ. मुझसे प्यार करती है या नहीं करती है?
ಹೇಳ್ಬೇಕು ಬೇಗ. ಇಲ್ಲ ಅದು ಸಾಯಿ ಯಶೋ ಅದು ರಿಜೆಕ್ಟ್ ಮಾಡ್ಬಿಡ್ತಾರೆ ಯಶೋ. ಅಲೆಕ್ಸ್, ಎಸ್ ಹೇಳಪ್ಪ. ನಾನ್ ನಿಮ್ಗೆ 3 ಟಾಸ್ಕ್ ಬಗ್ಗೆ ಹೇಳಿದ್ದೆ. ಹೌದು. ಯಾರ್ ಗೆಲ್ತಾರೋ ಅವ್ರೊಬ್ಬ ಬಿಟ್ಟು 3 ಜನ ಗುಂಡೋಡಿಸ್ಬೇಕು ಅಂತ. ಗುಂಡೋಡ್ಸ್ಬೇಕು. ಬಾಸ್. ಕರೆಕ್ಟಾ? ಹೌದು. ಬಟ್ ಈ ಟಾಸ್ಕ್ ಹೆಂಗ್ ಮಾಡೋದು ಅಂದ್ರೆ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಓಕೆ, ಇವಾಗ ನಾವು 2 ಟೀಮ್ ಆಗಿ ಡಿವೈಡ್ ಆಗ್ತೀವಿ ಕ್ಲಿಪ್ಸ್ ಮಾಡ್ಕೊಂಡು. ಆಯ್ತಾ? 2 ಟೀಮ್ ಆಗಿ ಡಿವೈಡ್ ಆದ್ಮೇಲೆ ಫಸ್ಟ್ ಟಾಸ್ಕ್ ಒಂದು ಟೀಮ್ ಆಡತ್ತೆ. ಆ ಒಂದ್ ಟೀಮ್ ಅಲ್ಲಿ ಇಬ್ರು ಇರ್ತಾರೆ. ಆಯ್ತಾ? ಅವ್ರಿಬ್ರು ಫಸ್ಟ್ ಟಾಸ್ಕ್ ಆಡ್ತಾರೆ. ಫಸ್ಟ್ ಟಾಸ್ಕ್ ಪಬ್ಲಿಕ್ ಹತ್ರ ಹೋಗ್ಬೇಕು. ಪಬ್ಲಿಕ್ ಹತ್ರ ಹೋಗಿ ಹೆಂಗಾದ್ರೂ ಮಾಡೋ ಹತ್ರ ಒಂದು ಅಮೌಂಟ್ ಕಲೆಕ್ಟ್ ಮಾಡಿ. ಐ ಮೀನ್ ಅಂದ್ರೆ ನೀವ್ ಏನಾದ್ರೂ ಮಾಡ್ಬೇಕು, ನೀವ್ ಏನಾದ್ರೂ ಮಾಡಿ, ಬಟ್ ಅವ್ರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಬೇಕು. ಓಕೆ, ಅದನ್ನ ನೀವು ಮತ್ತೆ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ರಿಪೀಟ್ ಮಾಡ್ಬಾರ್ದು. ಹೋಗ್ಬಿಟ್ಟು ಏನಾದ್ರೂ ಒಂದು ಐಟಮ್ ತಗೊಬೇಕು, ನೀವು ಅದನ್ನ ಸೆಲ್ ಮಾಡ್ಬೇಕು, ತಗೋಬೇಕು, ಸೆಲ್ ಮಾಡ್ಬೇಕು ಜಾಸ್ತಿ ಪ್ರೈಸ್. ಬೇಗ ನಿಮ್ ಟೈಮ್ ಲಿಮಿಟ್ 30 ಮಿನಿಟ್ಸ್ ಅಷ್ಟೇ. ಎಷ್ಟು ಬೇಗ ನೀವು ಜಾಸ್ತಿ ಅಮೌಂಟ್ ಕಲೆಕ್ಟ್ ಮಾಡ್ತಿರೋ, ಯಾರಾದ್ರೂ ಬೇಗ ಜಾಸ್ತಿ ಅಮೌಂಟ್ ಕಲೆಕ್ಟ್ ಮಾಡ್ತಿರೋ ಅವರು ಫೈನಲ್ ಹೋಗ್ತಾರೆ. ಆಡಕ್ ರೆಡಿನಾ? ಫಸ್ಟ್ ಕ್ಲಿಪ್ಸ್ ಹಾಕ್ಬಿಟ್ಟು ಟೀಮ್ ಫಾರ್ಮ್ ಮಾಡ್ಕೊಳ್ಳೋಣ. ಓಕೆ, ಡನ್. ವೆಯ್ಟ್ ಮಾಡ್ತಾ ಇದ್ರೆ ಅಷ್ಟೋ ಗಂಟ ಯಾರ್ ಗೆಲ್ಬಹುದು ಅನ್ನೋದು ಕಮೆಂಟ್ ಅಲ್ಲಿ ಗೆಸ್ ಮಾಡಿ. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೇ. ಇರಲ್ಲ, ನಮ್ದು. ಅವ್ರು ಕಿತ್ತಾಡ್ಕೊಂತಾರೆ, ಲಾಸ್ಟ್ ನಾವು ಕಪ್ ತಗೊಂಡು ಹೋಗೋಣ. 1 2 3 ಸ್ಟಾರ್ಟ್. ಹಾರ್ಟ್ ವುಡ್ ಶೂಟ್. ಅಯ್ಯೋ ಹಾರ್ಟ್ ವುಡ್ ಶೂಟ್. ಏನು ಹಾರ್ಟ್ ವುಡ್ ಶೂಟ್. ಇಬ್ಬರು ಟೀಮ್ ಫಾರ್ಮ್ ಮಾಡಬೇಕು. ಹಾರ್ಟ್ ವುಡ್ ಶೂಟ್. ಇವ್ರೊಬ್ಳೆ ಆಗ್ಬಿಟ್ಟು ಬೇಗ ಹಾರ್ಟ್ ವುಡ್ ಶೂಟ್. ಯಾಕೋ ಯಾರೋ ನಿನ್ ಪಾರ್ಟ್ನರ್ ಯಾರು? ನಿನ್ ಪಾರ್ಟ್ನರ್ ಯಾರು? ಯಾರೋ ನಿನ್ ಪಾರ್ಟ್ನರ್? ಸಾಕಿದ್ದಳು ಪಾರ್ಟ್ನರ್ ಹೇಳು. ತೇಜ. ತೇಜ ಅಲೆಕ್ಸ್ ಬರ ಇಲ್ಲಿ. ನಿನ್ ಪಾರ್ಟ್ನರ್ ಸಾಫ್ಟ್ವೇರ್ ಅಂತ ಸಾಫ್ಟ್ವೇರ್ ದಿಯಾನ್ ಮಾಡ್ತಾನೆ ಅನ್ಕೊಂಡು ಗೊತ್ತಿಲ್ಲ. ನನ್ ಸಾಫ್ಟ್ವೇರ್ ಒಬ್ಬ ಹಾರ್ಡ್ವೇರ್. ಹಾರ್ಡ್ವೇರ್ ಸಾಫ್ಟ್ವೇರ್ ಏನ್ ವ್ಯತ್ಯಾಸ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅದೊಂದು ಫಿಕ್ಸ್ ಆಗಿದ್ದೀನಿ ಸಾಫ್ಟ್ವೇರ್ ಅವ್ನ್ ಮಾತ್ರ ಓಡಿಸ್ಕೋದ್ರೆ ಇನ್ನು ಓಡಿಸ್ತಾನಲ್ವ, ಅದನ್ನ ನಾನ್ ದೂರ ಎಸ್ಕೇಪ್ ಆಗ್ಬಿಡ್ತೀನಿ. ಟೆಲ್ ಮಿ ನಾನೇ ಗೆಲ್ಲೋದು.